ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಕೂಡ ಮಾತಾಡಬಾರ್ದು ಅಂತೇಳಿ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ. ಅದ್ರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ.ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಜನವರಿ ಹೋದ ಅಧ್ಯಾಯದ ಪೇಜನ್ನು ಪುನಃ ತಿರುವು ಹಾಕಿದ್ದಾರೆ ಯತೀಂದ್ರ ಅವರು. ಅದೇ ಹೇಳಿದ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. ಒಂದು 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥ ಅದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್, ತಾವು ಡಿ.ಕೆ.ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಓಪನ್ ಮಾಡಿದ್ದೀವಿ. ಓಪನ್ ಮಾತುಕತೆ ಆಗಿದೆ ಅಷ್ಟೇ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಕೂಡ ಮಾತಾಡಬಾರ್ದು ಅಂತೇಳಿ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ. ಅದ್ರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ.ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಜನವರಿ ಹೋದ ಅಧ್ಯಾಯದ ಪೇಜನ್ನು ಪುನಃ ತಿರುವು ಹಾಕಿದ್ದಾರೆ ಯತೀಂದ್ರ ಅವರು. ಅದೇ ಹೇಳಿದ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. ಒಂದು 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥ ಅದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್, ತಾವು ಡಿ.ಕೆ.ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಓಪನ್ ಮಾಡಿದ್ದೀವಿ. ಓಪನ್ ಮಾತುಕತೆ ಆಗಿದೆ ಅಷ್ಟೇ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಕೂಡ ಮಾತಾಡಬಾರ್ದು ಅಂತೇಳಿ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ. ಅದ್ರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ.ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ ರೀ. ಜನವರಿ ಹೋದ ಅಧ್ಯಾಯದ ಪೇಜನ್ನು ಪುನಃ ತಿರುವು ಹಾಕಿದ್ದಾರೆ ಯತೀಂದ್ರ ಅವರು. ಅದೇ ಹೇಳಿದ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. ಒಂದು 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥ ಅದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ಸರ್, ತಾವು ಡಿ.ಕೆ.ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಓಪನ್ ಮಾಡಿದ್ದೀವಿ. ಓಪನ್ ಮಾತುಕತೆ ಆಗಿದೆ ಅಷ್ಟೇ.